ಲಿಂಬೆ ರಸ ಹಾಕಿದರೆ ಹುಳಿ ಹುಳಿಯಾಗಿ ಟೇಸ್ಟಿಯಾಗಿ ಇರುತ್ತೆ. ಈಗ ಇದನ್ನೊಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಅಲ್ವಾ. ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನಾನು. ಟೇಸ್ಟಿಯಾಗಿರೋವಂಥ ಕ್ರಿಸ್ಪಿಯಾಗಿರೋವಂಥ ಕಾರ್ನನ, ಮೆಕ್ಕೆಜೋಳದ್ದು ಕಾರ್ನ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ, ನಾನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಕಾರ್ನ ರೆಡಿಯಾಗಿದೆ. ಕ್ರಿಸ್ಪಿ ಅಂತೂ ಸೂಪರಾಗಿ ಬಂದಿದೆ ನೋಡಿ. ಸ್ವೀಟ್ ಕಾರ್ನಿಂದ ಕ್ರಿಸ್ಪಿಯಾಗಿರೋಂಥ ಒಂದು ಸ್ನ್ಯಾಕ್ಸ್ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಇವತ್ತೊಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀನಿಪ್ಪ. ಏನಪ್ಪ ಅಂತಂದರೆ ಇವತ್ತು ತುಂಬ ಚೆನ್ನಾಗಿರುವಂಥದ್ದೊಂದು ಸ್ಪೆಷಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವೀಟ್ ಕಾರ್ನ್ ಬೇಕ್ರಿಯಲ್ಲಿ ಕೊಡ್ತಾರೆ ನೋಡಿ, ಮಸಾಲೆ ಕಡಲೆ ಥರ ಮಾಡಿ ನೋಡಿ, ಗರಿ ಗರಿಯಾಗಿ ಹೇಗೆ ಬಂದಿದ್ದಾರೆ ಅದನ್ನು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ನೋಡಿದ್ದೆ ಎಲ್ಲೇ ಒಂದು ಯೂಟ್ಯೂಬಲ್ಲಿ, ಅದಕ್ಕೆ ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಈಗ ವ್ಲಾಗ್ ಕೂಡ ಸಾಯಂಕಾಲ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೇಗ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಅಪ್ಲೋಡ್ ಮಾಡ್ತೀನಿ ಇವತ್ತು. ಇದೊಂದು ರೆಸಿಪಿ ಬರುತ್ತೆ ಅಷ್ಟೇ, ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ, ಅದೊಂದೇ ಕೇಳ್ಕೊಳ್ಳೋದು ಫ್ರೆಂಡ್ಸ. ನೋಡಿ, ಈಗ ಇಲ್ಲಿ ಕಾಳುಗಳು ರೆಡಿಯಾಗತ್ತವೆ. ಇಲ್ಲೊಂದಿಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ, ಟಿಶ್ಯೂ ಪೇಪರ್ ಮೇಲೆ ಹರಡಿ. ಎಣ್ಣೆ ಎಲ್ಲ ಹೋಗ್ಬೇಕಲ್ಲ, ತುಂಬ ಚೆನ್ನಾಗಿರುತ್ತೆ. ಏನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಾರೆ, ಹಸಿ ಮೆಕ್ಕೆಜೋಳ, ಒಣಗಿದ್ದೆಲ್ಲ ಯಾವುದಲ್ಲ, ಹಸಿ ಮೆಕ್ಕೆಜೋಳದ್ದು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಾಡ್ತಾ ಇದ್ದೀನಿ ನಾನು ಇವತ್ತು. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅನ್ಕೊಡ್ತೀನಿ. ಅವ್ರು ಮಾಡಿರೋದು ನಾನು ಕೂಡ ನೋಡಿ ಹೇಳ್ತಾ ಇರೋದು. ಹಾಗಾಗಿ ನಾವು ಬೇಕ್ರಿಗೆ ಹೋಗಿ ತಿನ್ನೋ ಬದಲು ಈ ಥರ ಮನೆಯಲ್ಲೇ ಮಾಡ್ಕೊಂಡು ಸಹ ತಿನ್ಬೋದು ನೋಡಿ. ಇದು ಅಲ್ಟಿಮೇಟ್ ಆಗಿ, ಮತ್ತು ಇವು ನೋಡಿ ಕುದಿಸಿದಿರ್ತೀವಿ ಕಾಳು, ಹಸಿ ಕಾಳು, ಆದರೂ ಸಹ ಕ್ರಿಸ್ಪಿಯಾಗಿ ಬರ್ತಾ ಇದ್ದಾವೆ ಚೆನ್ನಾಗಿ ಅಲ್ವಾ. ಅದು ಕ್ರಿಸ್ಪಿಯಾಗಿ ಬರಲಿಕ್ಕೆ ಇದರಲ್ಲಿ ಏನು ಮಿಕ್ಸ್ ಮಾಡಿದ್ದೇನೆ ಅಂಥೇಳಿ ವಿಡಿಯೋ ಫುಲ್ ನೋಡಿ, ರೆಸಿಪಿದು ಹೇಗೆ ಬರುತ್ತೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಸ್ಕಿಪ್ ಮಾಡೋದೇ ನೋಡಿ, ಅದೊಂದು ಪ್ಲೀಸ್. ನಾನು ನೋಡಿ ಸ್ಟ್ಯಾಂಡ್ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಶ್ರೇಯಾ ಹೊರಗಡೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ಅವಳು ಬಂದ ಮೇಲೆ ಇದನ್ನು ಮಾಡಬೇಕು. ಸ್ವಲ್ಪ ಪಾತ್ರೆ ಎಲ್ಲ ಅದಾವು, ಅದರೊಟ್ಟಿಗೆ ಸ್ವಲ್ಪ ಬಜ್ಜಿ ಮಾಡ್ಬೇಕಂಥೇಳಿ ಹಿಟ್ಟು ಕೂಡ ಇಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಸ್ವಲ್ಪ ಕಲಿಸಿ ಕೂಡ ಇಡ್ತೇನೆ, ಅದನ್ನು ಕೂಡ ಹಿಟ್ಟು ಹಾಗೆ ಇದನ್ನು ಮಾಡ್ಕೋತಾನೆ. ಹಿಟ್ಟು ಇದನ್ನು ಮಾಡ್ಕೋತಾನೆ ಕಲಿಸಿಡ್ತೇನೆ. ಸ್ವಲ್ಪ ಮೆಣಸಿನ್ಕಾಯಿ ತಂದಿದ್ದೀವಿ, ಮೊನ್ನೆ ಸಂತೆಯಲ್ಲಿ ನೋಡಿರ್ಬೋದು. ತುಂಬ ದಿನ ಆಯಿತು ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿದೆ ನೋಡಿ. ಈ ಥರ ಈಗ ಪಟ್ಟಣಿ ಕತ್ತುವಾಗ ನಾವು ತೆಗಿಬೇಕಾಗತ್ತೆ, ಇಲ್ಲಾಂದರೆ ಎಲ್ಲ ಕಡೆ ಸಿಡಿದು ಬಿಡ್ತವೆ ಇವು. ಅದಕ್ಕಾಗಿ ನೋಡಿ, ಅಂಟ್ಕೊಳ್ಳೋದಿಲ್ಲ ಏನಿಲ್ಲ ಫ್ರೆಂಡ್ಸ್. ಇವು ತುಂಬ ಚೆನ್ನಾಗಿ ಇದಪ್ಪ. ಮಾತ್ರ ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಲಿ ಅಷ್ಟರಲ್ಲಿ ಒಂದು ಬಜ್ಜಿದೊಂದು ಹಿಟ್ಟು ಕಲಿಸ್ಕೊಂಡ್ಬಿಡ್ತೀನಿ. ಎಲ್ಲ ಇದಕ್ಕೆ ಕಡಲೆ ಹಿಟ್ಟು, ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರನ್ನು ಅಷ್ಟೇ ಹಾಕಿದ್ದೀನಿ. ಮೆಣಸಿನ್ಕಾಯಿ ಮಾಡ್ತಾಯಿದ್ದೀನಿ, ಈರುಳ್ಳಿದಾಗಲಿ ಯಾವುದಲ್ಲ, ದಪ್ಪ ಮೆಣಸಿನ್ಕಾಯಿ ತಂದಿದ್ದೆ, ಬಜ್ಜಿ ಮೆಣಸಿನ್ಕಾಯಿ, ಅದರದ್ದು ಮಾಡ್ತಾಯಿದ್ದೀನಿ. ಧನುಷ್ ಬಂದ ಮೇಲೆ ಈ ಮೆಣಸಿನ್ಕಾಯಿದು ಬಜ್ಜಿ ಮಾಡಿರಲಿಲ್ಲ, ಅದಕ್ಕಾಗಿ. ಶ್ರೇಯಾ ಕೂಡ ಹೊರಗೆ ಹೋಗಿದ್ದಾಳೆ ಪಾಪ. ಬೆಳಗ್ಗೆ 10 ಗಂಟೆಗೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ಸಾಯಂಕಾಲ ಆಲ್ಮೋಸ್ಟ್ 5:30 6 ಗಂಟೆ ಆಗ್ತಾ ಬಂದಿದೆ ಈಗ ಟೈಮು. ಈಗ ಬಸ್ ಸ್ಟಾಪಲ್ಲಿದ್ದಾಳಂತೆ, ಬರ್ತಾಳೆ ಈಗ ಮನೆಗೆ. ಅವಳು ಒಂದು ಕಡೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಹೋಗಿದ್ದಾಳೆ ಎಕ್ಸಾಮ್ಗೆ. ನೋಡಿ, ಈ ಹಿಟ್ಟನ್ನು ಬಜ್ಜಿ ಹಿಟ್ಟು ಯಾವಾಗ ಈ ಥರ ಗಟ್ಟಿಯಾಗಿ ಕಲಿಸ್ಬೇಕು, ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಹಗರಾಗಬೇಕು ಬಜ್ಜಿ ಹಿಟ್ಟು. ಎಷ್ಟು ಹಗರು ನಾವು ಕಲಿಸ್ಕೊತೀವಿ ಬಜ್ಜಿ, ಅಷ್ಟು ಚೆನ್ನಾಗಿ ಬರ್ತಾರೆ. ನಾವು ತುಂಬ ಇದನ್ನು ಮಾಡಿ ಕಲಿಸ್ಬಿಟ್ರೆ, ಬೇಗನೆ ಸ್ವಲ್ಪ ನೀರು ಹಾಕಿ ಬೇಗನೆ ಕಲಿಸ್ಕೊಂಡ್ಬಿಟ್ರೆ ಹಿಟ್ಟು ಹಗರಾಗಲ್ಲ. ಮತ್ತು ಕಲಿಸಿ ಒಂದು 5 ನಿಮಿಷ ಬಿಡಬೇಕು ಬಜ್ಜಿ ಹಿಟ್ಟು.
ತುಂಬ ಚೆನ್ನಾಗಿರುತ್ತೆ. ನಾವು ಸೋಡಾ ಪುಡಿ ಹಾಕುವಂಥ ಅವಶ್ಯಕತೆನೇ ಇರಲ್ಲ ಫ್ರೆಂಡ್ಸ್. ನಾನು ಆಲ್ಮೋಸ್ಟ್ ಹೆಚ್ಚು ಬಜ್ಜಿಗೆ ಸೋಡಾ ಪುಡಿ ಅದು ಯೂಸ್ ಮಾಡೋದೇ ಇಲ್ಲ. ಅದು ಯೂಸ್ ಮಾಡಿದರೆ ಏನಾಗುತ್ತೆ, ನನಗೆ ಇಷ್ಟ ಆಗಲ್ಲ. ನೋಡಿ ಈ ಥರ ಕೈ ಬಿಡದೆ ತಿರುಗಿಸಿದ್ರೆ ಹಿಟ್ಟು ತಾನೇ, ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ. ಇದರದ್ದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ನಮಗೆ ಎಣ್ಣೆ ಬಿಟ್ಟು ತಿರುಗಿಸ್ಲಿಕ್ಕೆ ಹೋಗ್ತೀನಿ. ಎಣ್ಣೆ ಕೆಳಗೆ ಕೂಡ ಹಾಕಿದ್ದೆ ನೋಡಿ. ಇವು ಕ್ರಿಸ್ಪಿಯಾಗಿ ಈಗ ಚೆನ್ನಾಗಿ ಬಂದಿದ್ದಾವೆ. ತಕ್ಕೊಂಡ್ಬಿಡ್ತೀನಿ ನಾನೀಗ. ಇದನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ಮತ್ತೆ ಇಲ್ಲಿ ಹಾಕ್ತೇನೆ ನೋಡಿ. ಇವೇನು ಅಂಟ್ಕೊಳ್ಳಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಬರ್ತಾವೆ. ಮಾತ್ರ ಕಾಳಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇದಕ್ಕೆ ಈಗ ಧನುಷ ಒಗ್ಗರಣೆ ಕೊಡ್ತೇನೆ. ಒಂದು ಫುಲ್ ರೆಸಿಪಿ ಬರುತ್ತೆ ನೋಡಿ. ಧನುಷ ನೋಡಿ, ಈಗ ಎಲ್ಲ ಆಯಿತು. ಕ್ರಿಸ್ಪಿಯಾಗಿರೋಂಥ ಕಾರ್ನ್ ಫ್ರೆಂಡ್ಸ್ ಸೂಪರಾಗಿ ಚೆನ್ನಾಗಿ ಬಂದಿದ್ದಾವೆ. ಟೇಸ್ಟ್ ಧನುಷ್ ಮಾಡ್ತಾ ಇದ್ದಾನೆ. ಅಲ್ಲಿ ಹೋಗೋಣ. ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ತೇನೆ. ಈಗ ಇದೊಂದಿಷ್ಟು ಪಾತ್ರೆಗಳು ಇವತ್ತು. ಇದೊಂದಿಷ್ಟು ಪಾತ್ರೆಗಳು ಇಲ್ಲಿ ಬಜ್ಜಿಗಂತೂ ಹಿಟ್ಟು ಕಲಿಸಿಟ್ಟಿದ್ದೇನೆ. ಈಗ ದಪ್ಪ ಮೆಣಸಿನ್ಕಾಯಿ ಫ್ರಿಜ್ಜಲ್ಲಿದೆ, ತಕ್ಕೋಬೇಕು ನೋಡಿ. ಎಲ್ಲಿದೆ ಈಗ ಅದನ್ನು ಕೂಡ ಹುಳ್ಕೋಬೇಕು. ಇಲ್ಲ ನೋಡಿ ಬಜ್ಜಿ ಮೆಣಸಿನ್ಕಾಯಿ. ಮೊನ್ನೆ ಸಂತೆಗೆ ಹೋಗಿದ್ನಲ್ಲ ಫ್ರೆಂಡ್ಸ್, ತಂದೀನಿ ನೋಡಿ. ಚೆನ್ನಾಗಿದೆ ಬಜ್ಜಿ ಮೆಣಸಿನ್ಕಾಯಿ ಕೂಡ. ಅದಕ್ಕಾಗಿ ಈಗ ಈ ಥರ ನಟ್ಟ ಬಜ್ಜಿ ಮಾಡ್ತೇನೆ. ಯಾಕೆಂದರೆ ಇನ್ನು ಸ್ವಲ್ಪ ದಿನದಲ್ಲಿ ನಾನು ಊರಿಗೆ ಹೋಗ್ತೇನೆ ಅಲ್ಲ, ಅವು ಉಳಿದ್ಬಿಡ್ತಾವೆ, ಏನೂ ಮಾಡೋದಕ್ಕೆ ಬರಲ್ಲ ಅವಾಗ. ಮತ್ತು ಶ್ರೇಯಾ ಇರ್ತಾಳೆ, ಅವ್ರ ಪಾಪ ಶ್ರೇಯಾ ಅವ್ರೇನೂ ಮಾಡಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಧನುಷ ಟೇಸ್ಟ್ ಮಾಡ್ತಾಯಿದ್ದಾನೆ, ತಿಂತಾಯಿದ್ದಾನೆ. ಬನ್ನಿ ಇಲ್ಲಿ. ಹೇಗಾಗಿದೆಪ್ಪ? ಚೆನ್ನಾಗಿ ಉಂಟಾ? ಇನ್ನೊಂದು ಸತಿ ಮಾಡ್ಬೋದಾ? ಹೌದಾ? ಟೇಸ್ಟಿ ಉಂಟಲ್ಲ ನೋಡಿ ಫ್ರೆಂಡ್ಸ್. ಮಾಡಿದ್ದೇನೆ ನಾನು ಕೂಡ ಫಸ್ಟ್ ಟೈಮು. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ ಧನುಷ್ ಕೂಡ. ಶ್ರೇಯಾ ಬರ್ತಾಳೆ. ಯಜಮಾನ್ರು ಹೊರಗೆ ಹೋದರು, ಏರ್ಪೋರ್ಟ್ಗೆ ಹೋದ್ರು. ಅವ್ರು ಬರುವಾಗ ಇನ್ನು ರಾತ್ರಿ ಆಗುತ್ತೆ ನೋಡಿ. ಬಜ್ಜಿ ರೆಡಿ ಆದವು ಫ್ರೆಂಡ್ಸ್. ಇಲ್ಲಿ ಬಜ್ಜಿ ಕೂಡ ರೆಡಿ ಆಗ್ಯಾವು. ಮಾಡಿದೆ ಒಂದೆಷ್ಟು ದಪ್ಪ ಮೆಣಸಿನ್ಕಾಯಿ ಕಡೆಗೆ 2 ಉಳಿದು ಮತ್ತು ಹಿಟ್ಟು ಕಲಿಸಿದ್ದು ಆಯಿತು. ಯಜಮಾನ್ರು ವಾಪಸ್ ಬಂದಿದ್ದಾರೆ. ಇದಕ್ಕೆ ಹೋಗಿ ಏರ್ಪೋರ್ಟಿಗೆ ಸ್ವಲ್ಪ ಲೇಟ್ ಮಾಡಿ ಹೋಗ್ತೀನಿ ಅಂತೇಳಿ ಅವರು ಇದು ಮೆಕ್ಕೆಜೋಳದ ಕಾರ್ನ ತಿಂದರು. ಧನುಷ ಕೂಡ ತಿಂದ, ತುಂಬ ಚೆನ್ನಾಗಿದೆ ಅಂದರು. ಸಾಯಂಕಾಲ ಬಜ್ಜಿ ಒಟ್ಟಿಗೆ ತಿಂದರು ಫ್ರೆಂಡ್ಸ್. ಹಾಗೆ ಚಹಾ ಕೂಡ ಮಾಡಿದೆ. ಇನ್ನೂ ಶ್ರೇಯಾ ಬಂದಿಲ್ಲ, ಕತ್ಲೆ ಆಯ್ತು ನೋಡಿ. ಅದೇ ನೋಡಿ ಮಕ್ಕಳು ಭಯ ಆಗುತ್ತೆ. ಬಸ್ಸಲ್ಲಿದ್ದೀನಮ್ಮ ಅಂತ ಹೇಳ್ತಾ ಇದ್ದಾಳೆ. ಈಗ ರೆಡಿ ಆಗಿದೆ, ತೆಗೆದು ಬಿಡ್ತೇನೆ. ನಾನು ಸ್ವಲ್ಪ ಅಮ್ಮರ ಮನೆಗೆ ಹೋಗಿ ಬರ್ತೇನೆ ಫ್ರೆಂಡ್ಸ್. ಇದು ಸ್ವೀಟ್ ಕಾರ್ನು ಬಜ್ಜಿ ಕೊಟ್ಟು ಬರ್ತೇನೆ. ಅದಕ್ಕಾಗಿ ನಿಮಗೆ ರಾತ್ರಿ ಸಿಗೋದಾದ್ರೆ ಸಿಗ್ತೇನೆ, ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್. ಅಂದರೆ ಹೋದರೆ ಎಷ್ಟೊತ್ತಿಗೆ ಬರ್ತೀನಿ ಅನ್ನೋದು ಸ್ವಲ್ಪ ಗೊತ್ತಿರಲ್ಲ ನನಗೆ. ಅದಕ್ಕಾಗಿ ಲೈಟ್ ತೆಗಿತೀನಿ ನೋಡಿ, ಮತ್ತೆ ನಿಮಗೆ ಸಿಗ್ತೇನೆ. ಬಜ್ಜಿ ಹೇಗೆ ಇದೆ ಅಂತ ಕಮೆಂಟ್ ಮಾಡಿ. ಹೊಸಬು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಪ್ಪ ಮೆಣಸಿನ್ಕಾಯಿ ತುಂಬ ಟೇಸ್ಟಿ ಹಾಕವು ಫ್ರೆಂಡ್ಸ್. ಬಜ್ಜಿ ಮಸ್ತ್ ಹಾಕೋ ನೋಡಿ. ನೋಡಿ ಬೇಕ್ರಿಯಲ್ಲೆಲ್ಲ ಸ್ವೀಟ್ ಕಾರ್ನ ಇದನ್ನು ಕೊಡ್ತಾರೆ ನೋಡಿ, ಕ್ರಿಸ್ಪಿ ಆಗಿರುವಂಥ ಸ್ವೀಟ್ ಕಾರ್ನ. ಅದು ಹೇಗೆ ಮಾಡ್ತಾರೆ ಅಂಥೇಳಿ ಬೇಕ್ರಿಯಲ್ಲಿ ಥರ ಮಾಡ್ತಾಯಿದ್ದೀನಿ. ಇದನ್ನು ನಾನು ಒಂದು 80% ಕುದಿಸ್ಕೊಂಡಿದ್ದೇನೆ ಬಿಸಿನೀರಿಗೆ. ಹಾಗೆ ಕುದಿಸ್ಕೊಂಡು ಇಟ್ಕೊಂಡಿದ್ದೇನೆ. ಅದಕ್ಕೀಗ ತಣ್ಣಗಾಗಬೇಕು, ಅಂದರೆ ಬಿಸಿ ಇರಬಾರ್ದು. 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಕಾರ್ನ್ ಫ್ಲವರ್ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಕೂಡ ನೀವು ಸೇರಿಸ್ಕೋಬಹುದು. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಸ್ವಲ್ಪ ಇಲ್ಲಿ ಕಾಳು ಮೆಣಸು ಪೌಡರ್, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಪೌಡರನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ನಾವು ನೀರು ಹಾಕದೇನೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ಥರ ನಾವು ಮೊದಲಿಗೆ ನೀರು ಹಾಕದೇನೆ ಇದೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ಥರ ಇದು ಹೊಂದ್ಕೊಳ್ಳೋ ರೀತಿ ಈಗ
ಕಾರ್ನ್ಫ್ಲವರು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಆಗಬೇಕು ಇದರಲ್ಲಿ. ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಬರಬೇಕಲ್ಲ ನಮಗೆ ಅದಕ್ಕಾಗಿ ನೋಡಿ ಈ ಥರ ಮಿಕ್ಸ್ ಆದಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು ನೀರು ಸಾಕು ನಮಗೆ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. 1-2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಕಾರ್ನ್ಫ್ಲವರ್ ಹಿಟ್ಟು ಅಕ್ಕಿ ಹಿಟ್ಟು ಆವಾಗ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಹಾಕಿದರೆ ಇದಕ್ಕೆ ಅಂಟುವುದಿಲ್ಲ ಸರಿಯಾಗಿ. ನೋಡಿ ಈ ಥರ ಎಲ್ಲದಕ್ಕೂ ಅಂಟಿದೆ. ಈಗ ಕರೆಕ್ಟಾಗಿದೆ ಇದೀಗ. ಈಗ ಎಣ್ಣೆ ಕಾಯಲಿಕ್ಕೆ ಇಡ್ತೇನೆ ಬನ್ನಿ. ನೋಡಿ ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಕೂಡ ಇಟ್ಟಿದ್ದೇನೆ. ಎಣ್ಣೆ ಕಾದಿದೆ ಆಲ್ರೆಡಿ. ನಮಗೆ ಎಣ್ಣೆ ಕಾದಿದೆ ಅಲ್ಲ, ಈಗ ಸ್ವಲ್ಪ ಸ್ವಲ್ಪ ಕಾಳನ್ನು ಈ ಥರ ನಾವು ಕೈಯಿಂದ ತಗೊಂಡು ನಿಧಾನಕ್ಕೆ ಬಿಟ್ಕೊಳ್ಳಿ. ಮುಖಕ್ಕೆ ಸಿಡಿತೆ ಇದು, ಯಾಕಂದರೆ ಅವು ಕುದಿಸಿರೋದ್ರಿಂದ ನಾವು ಕುದಿಸಿ ಹಾಕ್ತೀವಲ್ಲ ಫ್ರೆಂಡ್ಸ, ಸ್ವಲ್ಪ ಮುಖಕ್ಕೆಲ್ಲ ಸಿಡಿತೆ. ನಾವು ಹಾಕುವಾಗ ಹುಷಾರಿಂದ ಹಾಕಿ. ಎಣ್ಣೆ ನೋಡಿ ಹೇಗೆ ಸಿಡೀತು. ನಾನು ಹಾಕಬೇಕಾದ್ರೂ ಬಾಣಲಿ ಒಂದು ಸ್ವಲ್ಪ ದೊಡ್ಡದ ತಗೊಳ್ಳುವಾಗ ನೋಡಿ. ಈಗ ನಾನು ತಿರುಗಿಸ್ತೇನೆ. ಅವು ಅಂಟುಗಳಲ್ಲ, ನಾವು ಹೇಗೆ ಹಾಕಿದ್ರು ಅಂಟುಗಳಲ್ಲ ಫ್ರೆಂಡ್ಸ. ತುಂಬ ಚೆನ್ನಾಗಿ ಬರ್ತಾವು. ಸ್ವಲ್ಪ ಕ್ರಿಸ್ಪಿ ಆಗೋರಿಗೆ ಚೆನ್ನಾಗಿ ಕರ್ಕೊಳ್ಳಿ. ನೋಡಿ ಈಗ ಈ ಥರ ಎಲ್ಲ ಕ್ರಿಸ್ಪಿಯಾಗಿ ಹುರ್ಕೊಂಡಿದ್ದೇನೆ. ಇವು ಗ್ಯಾಸನ್ನು ಸ್ಲೋ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಪಟ್ ಅಂಥೇಳಿ ಮುಖಕ್ಕೆ ಸಿಡಿತಾವು. ಇಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕಿದ್ದೇನೆ. ಅಂದರೆ ಟಿಶ್ಯೂ ಪೇಪರ್ ಮೇಲೆ ಇವನ್ನೆಲ್ಲ ತೆಗೆದು ನಾನೀಗ ಹಾಕೋತೇನೆ. ಇವು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿರ್ತಾವೆ. ಎಲ್ಲವನ್ನು ತಗೊಂಡ್ಬಿಡ್ತೇನೆ ಈಗ. ನೋಡಿ ಎಲ್ಲವನ್ನು ತೆಗೆದಿದ್ದೇನೆ. ಈಗ ಇದನ್ನ ಮಾಡಿ ನೋಡಿ, ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೇನೆ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕ್ತೇನೆ. 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೇನೆ. ಜಾಸ್ತಿ ಎಣ್ಣೆ ಏನು ಬೇಡ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥದ್ದು ಒಂದು ಈರುಳ್ಳಿನ ಸೇರಿಸ್ತೇನೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಜೀರಿಗೆ ಸಾಸಿವೆ ಯಾವುದನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ. ಈಗ ಇದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮನ್ನು ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದು ಬೇಗ ಫ್ರೈ ಆಗಲಿ ಅನ್ನೋಕ್ಕೋಸ್ಕರ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತೇನೆ. ಆವಾಗಲೇ ನಾನು ಇದಕ್ಕೆ ಹಾಕಿದ್ನೆಲ್ಲ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಮತ್ತು ಉಪ್ಪು ಜಾಸ್ತಿ ಆದರೆ ಕಷ್ಟ ಆಗುತ್ತೆ. ಈಗ ಎರಡೂ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ಈರುಳ್ಳಿ ಕ್ಯಾಪ್ಸಿಕಮನ್ನು ತುಂಬಾ ಸೇರಿಸ್ಲಿಕ್ಕೆ ಹೋಗಬಾರ್ದು. ನಾನು ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ಸೇರಿಸ್ತಾ ಇದ್ದೀನಿ. ನೀವು ಒಂದು ಮೆಕ್ಕೆಜೋಳದ್ದು ಏನಾದರೂ ಮಾಡ್ತೀನಂದರೆ 1-2 ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿದ್ರೆ ಸಾಕು. ಇದನ್ನು ಗ್ಯಾಸ್ ಈಗ ಮೀಡಿಯಮಲ್ಲಿ ಸ್ಲೋ ಮಾಡ್ಕೋತೇನೆ ನಾನು. ಸ್ಲೋ ಮಾಡಿ ಇದಕ್ಕೆ ಈಗ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲೆ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಪೌಡರನ್ನು ಸೇರಿಸ್ತೇನೆ ಇದಕ್ಕೆ. ಜೀರಿಗೆ ಪೌಡರ್ನು ಅಷ್ಟೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಇದಕ್ಕೆ ಈಗ ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಳಿ. ನೋಡಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತೇನೆ. ನೋಡಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಟೊಮೆಟೊ ಸಾಸನ್ನು ಕೂಡ ಸೇರಿಸ್ತೇನೆ. ಸ್ವಲ್ಪ ಜಾಸ್ತಿ ಏನು ಬೇಡ, ಒಂದು ಅರ್ಧದಿಂದ 1 ಟೇಬಲ್ ಸ್ಪೂನು ಸಾಕು. ನೋಡಿ ಟೊಮೆಟೊ ಸಾಸ್ ಹಾಕಿದ ಮೇಲೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಈಗ ನಾವು ಮಾಡಿಟ್ಟಿರೋಂಥ ಕಾಳುಗಳನ್ನು ಇದಕ್ಕೆ ಸೇರಿಸ್ಕೋತೇನೆ. ಎಲ್ಲ ಕಾಳು ಇದನ್ನೀಗ ನಾನು ಮಿಕ್ಸ್ ಮಾಡ್ಕೋತೇನೆ ಎಲ್ಲದಕ್ಕೂ. ನೋಡಿ ನಾವು ಚಿಲ್ಲಿ ಪೌಡರ್ ಅದು ಹಾಕಿರೋದ್ರಿಂದ ಕಲರ್ ನೋಡಿ, ಟೊಮೆಟೊ ಸಾಸು ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಏನಾದರೂ ಮೆಕ್ಕೆಜೋಳ ನಿಮ್ಮ ಮನೆಯಲ್ಲಿದ್ದರೆ ಇದೇ ಥರ ಮಾಡ್ಕೊಳ್ಳಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ. ಇದು ಈಗ ನೋಡಿ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲ್ಗಡೆಯಿಂದ ಹಾಕ್ತೇನೆ. ಇದು ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ, ಇದು ಆಪ್ಷನಲ್ ನಿಮಗೆ. ಹಾಗೆ ಒಂದು ಅರ್ಧ ಹೋಳು ಲಿಂಬೆ ರಸ ಕೂಡ ಹಾಕ್ತಾ ಇದ್ದೀನಿ. ಲಿಂಬೆ ರಸ ಹಾಕಿದರೆ ಹುಳಿ ಹುಳಿಯಾಗಿ ಟೇಸ್ಟಿಯಾಗಿ ಇರುತ್ತೆ. ಈಗ ಇದನ್ನೊಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಅಲ್ವಾ. ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನಾನು. ಟೇಸ್ಟಿಯಾಗಿರೋವಂಥ
ಕ್ರಿಸ್ಪಿಯಾಗಿರುವಂಥ ಕಾರ್ನನ, ಮೆಕ್ಕೆಜೋಳದ್ದು ಕಾರ್ನ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ, ನಾನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಕಾರ್ನ ರೆಡಿಯಾಗಿದೆ. ಕ್ರಿಸ್ಪಿ ಅಂತೂ ಸೂಪರ್ ಆಗಿ ಬಂದಿದೆ. ನೋಡಿ, ಸ್ವೀಟ್ ಕಾರ್ನಿಂದ ಕ್ರಿಸ್ಪಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.